Hello my dear students, welcome to SWA Learning, Learn from Anywhere. If you are not yet subscribed to my channel, please subscribe the channel by pressing the subscribe button below. You will get the notifications of all my future uploaded videos. This session of class is for 4th semester BCom students with respect to their subject quantitative techniques. In this session, I will be dealing with the concept bill discounting in your quantitative techniques chapter. So in the last videos we have learnt about how to calculate the simple interest and compound interest in 9 videos. I have uploaded 4 videos for simple interest and 5 videos for compound interest. In these videos we have learnt about how to calculate the simple interest and the amount payable under the simple interest aspect as well as the compound interest aspects. So ಇದೆಲ್ಲವನ್ನು ನೀವು ಲಾಸ್ಟ್ ವಿಡಿಯೋಸ್ಗಳಲ್ಲಿ ನೀವು ಕಲ್ತಿದ್ದೀರಾ. ಸೊ ಇಫ್ ಯು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತಂದರೆ ನಿಮಗೆಲ್ಲ ವಿಡಿಯೋಸ್ಗಳು ನಿಮಗೆ ಲಿಂಕ್ ಸಿಗುತ್ತೆ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ದಿ ಆಸ್ಪೆಕ್ಟ್ ಆಫ್ ಬಿಲ್ ಡಿಸ್ಕೌಂಟಿಂಗ್. ಬಿಲ್ ಡಿಸ್ಕೌಂಟಿಂಗ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಸೊ ಬಿಲ್ಗಳು ಅಂತಂದರೆ ಕನ್ನಡದಲ್ಲಿ ಅದನ್ನು ಹುಂಡಿಗಳು ಅಂತ ಕರಿತೀರಿ. ಸೊ ಈ ಬಿಲ್ಗಳನ್ನು ಯು ವಿಲ್ ಕಮ್ ಅಕ್ರಾಸ್ ವಿತ್ ದ ಕಾನ್ಸೆಪ್ಟ್ ಆಫ್ ಬಿಲ್ ಇನ್ ಯರ್ ಅಕೌಂಟೆನ್ಸಿ. ಅಕೌಂಟೆನ್ಸಿನಲ್ಲಿ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಹೌ ಟು ರೈಸ್ ದ ಬಿಲ್, ಹೌ ಟು ರೈಟ್ ದ ಬಿಲ್ and how the bills are entered in the books of accounts. ಇದನ್ನೆಲ್ಲ ಟ್ರಾನ್ಸಾಕ್ಷನ್ಸ್ ಆರ್ ಎಂಟರ್ಡ್ ಇನ್ ದಿ ಬುಕ್ಸ್ ಆಫ್ ಅಕೌಂಟ್ಸ್ ಇದನ್ನೆಲ್ಲವನ್ನು ನೀವು ನಿಮ್ಮ ಅಕೌಂಟೆನ್ಸಿನಲ್ಲಿ ನೋಡಿರ್ತೀರಿ. ಸೊ ನಿಮಗೆ ಹಾಗಾಗಿ ಈ ಒಂದು ಬಿಲ್ ಆಫ್ ಎಕ್ಸ್ಚೇಂಜ್ ಟ್ರಾನ್ಸಾಕ್ಷನ್ನು ಗೊತ್ತಿರುತ್ತೆ. ವಿ ಆರ್ ಓನ್ಲಿ ಡೀಲಿಂಗ್ ವಿತ್ ದಿ ಡಿಸ್ಕೌಂಟಿಂಗ್ ಆಫ್ ಬಿಲ್ಸನ್ನು ಹೇಗೆ ಡಿಸ್ಕೌಂಟ್ ಮಾಡ್ಕೊಳ್ಳೋದು. ಸೊ ನಿಮಗೆ ಗೊತ್ತಿರತಕ್ಕಂಥ ಕಾನ್ಸೆಪ್ಟ್ಸಲ್ಲಿ ಬಿಲ್ ಅಂತಂದರೆ ಯು ನೋ ಹೌ ಟು ರೈಟ್ ವೇರ್ ವಿ ರೈಟ್ ದಿ ಬಿಲ್ಸ್ ಪೇಯಬಲ್ಸ್ ಆ್ಯಂಡ್ ವೇರ್ ವಿ ರೈಟ್ ದಿ ಬಿಲ್ಸ್ ರಿಸೀವಬಲ್. ಬಿಲ್ಸ್ ಪೇಯಬಲ್ನ ಅಸೆಟ್ ಸೈಡ್ ಲಯಬಿಲಿಟಿ ಸೈಡ್ ಬರೀತೀರಿ, ಬಿಲ್ಸ್ ರಿಸೀವಬಲನ್ನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ಬರೀತಾ ಇದ್ದೀರಾ, ಸರಿನಾ. ಸೊ ಈ ಬಿಲ್ಲನ್ನು ಇಲ್ಲಿ ಬರೀತಾ ಇದ್ದೀನಿ ಅಂದರೆ ನಿಮಗೆ ಗೊತ್ತಿದೆ ಹೌ ಟು ರೈಸ್ ದಿಸ್, ಹೇಗೆ ಇದನ್ನು ಬರೆಯೋದು, ಸೊ ಹೇಗೆ ಬಿಲ್ ಆಫ್ ಎಕ್ಸ್ಚೇಂಜ್ ಬರುತ್ತೆ ಒಂದು ಬಿಸ್ನೆಸ್ಸಲ್ಲಿ ಅನ್ನೋದನ್ನು ನೋಡಿರ್ತೀರಿ. ಸೊ ನಾವು ವಿ ಶಲ್ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಬಿಲ್ ಡಿಸ್ಕೌಂಟಿಂಗ್. ಏನು ಡಿಸ್ಕೌಂಟಿಂಗ್ ಆಫ್ ಅ ಬಿಲ್ ಅಂತಂದರೆ, ಸೊ ಡಿಸ್ಕೌಂಟಿಂಗ್ ಆಫ್ ಬಿಲ್ ಈಸ್ ದಿ ಪ್ರಾಸೆಸ್ ಆಫ್ ಗೆಟಿಂಗ್ ಮನಿ ಇನ್ ಅಡ್ವಾನ್ಸ್ in exchange of the bill is known as bills discounting. Bills discounting ಅಂತಂದ್ರೆ ಏನು ಅಂದರೆ it is a process of getting money in advance. ಅಡ್ವಾನ್ಸ್ ಅಂದ್ರೆ ಏನು, ಮುಂಗಡವಾಗಿ ತಗೊಳ್ಳೋದು. in exchange of the bill is known as bills discounting. ಸೊ ಇದು ಜಸ್ಟ್ ಮೀನಿಂಗನ್ನು ನೋಡ್ಕೊಳ್ಳಿ. ಸೊ ಏನು ಅಂತಂದರೆ ನಾವು ಮುಂಗಡವಾಗಿ ಅಂದರೆ ಅದು ಟೈಮ್ ಮುಗಿಯೋಕ್ಕೂ ಮುಂಚೆನೇ ನಾವು ದುಡ್ಡನ್ನು ತಗೊಳ್ಳೋದು, ಅದನ್ನೇನಂತ ಕರಿತೀವಿ ನಾವು ಬಿಲ್ ಡಿಸ್ಕೌಂಟಿಂಗ್ ಅಂತ ಕರಿತೀವಿ. ಹೇಗೆ ನಡೆಯುತ್ತೆ ದ ಬಿಲ್ ಟ್ರಾನ್ಸಾಕ್ಷನ್ ಅನ್ನೋದನ್ನು ವಿ ಶಲ್ ಹ್ಯಾವ್ ಇನ್ ಅ ಎಕ್ಸಾಂಪಲ್. ಒಂದು ಎಕ್ಸಾಂಪಲಲ್ಲಿ ನಾವು ಅದನ್ನು ನೋಡ್ತಾ ಬರೋಣ. ಸೊ ಅಸ್ಯೂಮ್ ದಟ್ ದೇರ್ ಆರ್ 2 ಪರ್ಸನ್ ಎ ಆ್ಯಂಡ್ ಬಿ. ದ ಪ್ರಾಸೆಸ್ ಆಫ್ ಬಿಲ್ ಡಿಸ್ಕೌಂಟಿಂಗ್ ಪ್ರಾಸೆಸ್ಸು ಹೇಗೆ ನಡೆಯುತ್ತೆ ಅಂತಂದರೆ, ಸೊ ದೇರ್ ವಿಲ್ ಬಿ ಅ 2 ಪರ್ಸನ್ಸ್. ಅಸ್ಯೂಮ್ ದಟ್ ಎ ಆ್ಯಂಡ್ ಬಿ. ದೇರ್ ವಿಲ್ ಬಿ ಅ ಟ್ರಾನ್ಸಾಕ್ಷನ್ ಬಿಟ್ವೀನ್ ದೀಸ್ ಟು, ದಟ್ ಈಸ್ ಎ ಸಪ್ಲೈಸ್ ಗೂಡ್ಸ್ ಟು ಬಿ. ದಟ್ ಈಸ್ ಎ ಸಪ್ಲೈಡ್ ಗೂಡ್ಸ್ ಟು ಬಿ ಅಂದರೆ ಬಿಗೆ ಎ ಗೂಡ್ಸನ್ನು ಸಪ್ಲೈ ಮಾಡ್ತಾನೆ. ಸೊ ವೆನ್ ಎವರ್ ದೆರ್ ಈಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್ ದೆನ್ ಓನ್ಲಿ ದ ಪಾಸಿಬಿಲಿಟಿ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್. ಬಿಲ್ ಆಫ್ ಎಕ್ಸ್ಚೇಂಜ್ ಬರ್ತಕ್ಕಂಥ ಪಾಸಿಬಿಲಿಟಿ ಇರೋದು ಯಾವಾಗ ಅಂತಂದರೆ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಯುವರ್ ಕ್ರೆಡಿಟ್ ಸೇಲ್ಸ್. ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಮಾತ್ರ. ಕ್ರೆಡಿಟ್ ಸೇಲ್ಸ್ ಮಾಡಿಲ್ಲ ಅಂತಂದರೆ, ಸೊ ಇಫ್ ಯು ಡೂ ಅ ಕ್ಯಾಶ್ ಸೇಲ್ಸ್ ಬಿಲ್ ಆಫ್ ಎಕ್ಸ್ಚೇಂಜ್ ಕಾನ್ಸೆಪ್ಟ್ ಬರಲ್ಲ. ಸೊ ಎ ಬಿಗೆ ಗೂಡ್ಸನ್ನು ಸಪ್ಲೈ ಮಾಡ್ತಾನೆ. ಸೊ ನೆಕ್ಸ್ಟು ಬಿ ಅಕ್ಸೆಪ್ಟ್ಸ್ ದ ಬಿಲ್ ರಿಟರ್ನ್ ಆನ್ ಹಿಮ್. ಸೊ ಎ ಬಿಗೆ ಗೂಡ್ಸನ್ನು ಸಪ್ಲೈ ಮಾಡ್ತಿದ್ದಾನೆ ಆನ್ ಕ್ರೆಡಿಟ್ ಬೇಸಿಸ್, ಸಾಲವಾಗಿ ಮಾರುತ್ತಿರ್ತಾನೆ. ಬಟ್ ಅವ್ನು ಇಮಿಡಿಯೇಟಾಗಿ ದುಡ್ಡು ಕೊಡಲ್ಲ. ಅದಕ್ಕೆ ಏನು ಮಾಡ್ತಾನೆ, ಆ್ಯಸ್ ಅ ಶ್ಯೂರಿಟಿ. ಸೊ ಅದಕ್ಕೆ ಅವ್ನು ಕೊಡ್ತೀನಿ ಅಂತ ಬರ್ಕೊಡೋದಿದು. ಸೊ ಇನ್ ರಿಟರ್ನ್ ಹಿ ಅಕ್ಸೆಪ್ಟ್ಸ್. ಸೊ ಎ ಬಿಯ ಹೆಸರಿನ ಮೇಲೆ ಒಂದು ಬಿಲ್ಲನ್ನು ಬರೀತಾನೆ. ಸೊ ಇಷ್ಟು ದುಡ್ಡನ್ನು ಇಷ್ಟು ದಿವಸಗಳ ನಂತರ ಕೊಡಬೇಕು. that may be for instance that may be 3 months, that may be 5 months, that may be 6 months. ಈ ಥರ ಎಷ್ಟೋ ಟೈಮನ್ನು ತೊಗೋತಾನೆ. ಟೈಮನ್ನು ತೊಗೊಂಡು ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ಬಿ ಒಂದು ಬಿಲ್ಲನ್ನು ಅಕ್ಸೆಪ್ಟ್ ಮಾಡ್ತಾನೆ, ಸರಿನಾ. ಆ ಒಂದು ಬಿಲ್ ವಿಲ್ ಬಿ ರಿಟೈನ್ಡ್ ವಿತ್ ಎ. ಎಲ್ಲಿ ತನಕ, ಬಿ ದುಡ್ಡು ಕೊಡೋ ತನಕ. ಎ ಬಿಗೆ ಗೂಡ್ಸನ್ನು ಸಪ್ಲೈ ಮಾಡಿದ್ದಾನೆ, ಬಿ ಇಮಿಡಿಯೇಟಾಗಿ ದುಡ್ಡು ಕೊಟ್ಟಿಲ್ಲ. ಸೊ ಇನ್ಸ್ಟೆಡ್ ಆಫ್ ದಟ್ ಈ ಅಕ್ಸೆಪ್ಟ್ಸ್ ದ ಬಿಲ್ ರಿಟರ್ನ್ ಆನ್ ಹಿಮ್. ಅವನ ಹೆಸರಿನ ಮೇಲೆ ಬರೆದಂಥ ಒಂದು ಬಿಲ್ಲನ್ನು ಅವನೇನು ಮಾಡ್ತಾನೆ, ಅಕ್ಸೆಪ್ಟ್ ಮಾಡ್ತಾನೆ. ಸೊ ಸೇ ಫಾರ್ ಎಕ್ಸಾಂಪಲ್ 3 ತಿಂಗಳು ಟೈಮ್ ಇದೆ, ಸರಿನಾ. 3 ತಿಂಗಳು ಟೈಮ್ ತನಕ ಬಿಗೆ ದುಡ್ಡು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗ ಬಿ 3 ತಿಂಗಳಾಗೋ ತನಕ ದುಡ್ಡು ಕೊಡಲ್ಲ. ಸೊ ಇನ್ ಬಿಟ್ವೀನ್ ಈ ಒಂದು ಫಸ್ಟ್ ಡೇ ಆಫ್ ಟ್ರಾನ್ಸಾಕ್ಷನಿಂದ ಹಿಡಿದು ಈ 3 ಮಂತ್ಸ್ ತನಕ ಮಧ್ಯದಲ್ಲಿ ಹೇಗೇನಾದರೂ ದುಡ್ಡು ಬೇಕು ಅಂತ ಅನಿಸಿದ್ರೆ,
ಸೊ ಬಿಗೆ ಹೋಗಿ ಕೇಳಿದ್ರೆ ಬಿ ಏನು ಹೇಳ್ತಾನೆ, ಸೊ ನನಗೆ 3 ತಿಂಗಳು ಟೈಮ್ ಕೊಟ್ಟಿದ್ಯಾ, ಆಫ್ಟರ್ 3 ಮಂತ್ಸ್ ಐ ವಿಲ್ ಗಿವ್ ಅಂತ ಹೇಳ್ತಾನೆ. ಸೊ ಬಟ್ ಈ ಬಿಗೆ ಇಮಿಡಿಯೇಟಾಗಿ ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಸೊ ಅಂದರೆ ಇಮಿಡಿಯೇಟಾಗಿ ಅವನಿಗೆ ದುಡ್ಡು ಬೇಕು. ಅವನೇನು ಮಾಡೋದು ಅವಾಗ? ಸೊ ಫಾರ್ ದಟ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಆಫ್ ಡಿಸ್ಕೌಂಟಿಂಗ್ ಆಫ್ ಬಿಲ್ಸ್. ಸೊ ವಾಟ್ ಎ ವಿಲ್ ಡೂ, ಎ ವಿಲ್ ಗೋ ಟು ಅ ಬ್ಯಾಂಕರ್. ಒಬ್ಬ ಬ್ಯಾಂಕ್ ಹತ್ರ ಹೋಗ್ತಾನೆ, ಬ್ಯಾಂಕ್ ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂದರೆ ಯಾರು ಹಣಕಾಸಿನ ಸಂಸ್ಥೆಗಳನ್ನು ನಡೆಸ್ತಿರ್ತಾರೋ, ಈ ಡಿಸ್ಕೌಂಟಿಂಗ್ ಕಾನ್ಸೆಪ್ಟ್ಸಲ್ಲಿ ಇರ್ತಾರೋ ಅವ್ರ ಹತ್ರ ಹೋಗ್ತಾರೆ. ಸೊ ಅಂದರೆ ಎ ವಿಲ್ ಗೋ ಟು ಅ ಬ್ಯಾಂಕರ್ ಆ್ಯಂಡ್ ಗಿವ್ಸ್ ದ ಬಿಲ್. ಯಾವುದು? ಈ ಬಿ ಎಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಬರ್ಕೊಟ್ಟಿದ್ದಾನಲ್ಲ, ಆ ಬಿಲ್ಲನ್ನು ತೊಗೊಂಡೋಗಿ ಯಾರೋ ಕೊಡ್ತಾನೋ, ಬ್ಯಾಂಕರಿಗೆ ಕೊಡ್ತಾನೆ. ಬ್ಯಾಂಕರಿಗೆ ಕೊಟ್ಟರೆ ಬ್ಯಾಂಕರ್ ಏನು ಮಾಡಬೇಕು? ಬ್ಯಾಂಕರ್ ಶುಡ್ ಗಿವ್ ಅ ಮನಿ ಟು ಎ. ಎಷ್ಟು ಕೊಡ್ತಾನೆ? ಸೊ ಬಿಲ್ ಮೇಲೆ ಏನು ಅಮೌಂಟ್ ಇರುತ್ತೋ ಅದಕ್ಕಿಂತ ಕಮ್ಮಿ ಕೊಡ್ತಾನೆ, ಜಾಸ್ತಿ ಕೊಡಲ್ಲ. ಯಾಕೆ ಜಾಸ್ತಿ ಕೊಡಲ್ಲ? ಬಿಕಾಸ್ 3 ತಿಂಗಳು ಇವನು ಕೊಡಬೇಕಾಗಿರೋ ದುಡ್ಡನ್ನು, ದಟ್ ಈಸ್ ಬಿ ಕೊಡಬೇಕಾಗಿರೋ ದುಡ್ಡನ್ನು ಯಾರು ಹೇಗೆ ಪೇಮೆಂಟ್ ಮಾಡ್ತಿದ್ದಾರೆ? ಈಗ ಬ್ಯಾಂಕರ್ ಪೇಮೆಂಟ್ ಮಾಡ್ತಿದ್ದಾನೆ. ಬ್ಯಾಂಕರು ಹೇಗೆ ಪೇಮೆಂಟ್ ಮಾಡೋದಾದರೆ ಬ್ಯಾಂಕರ್ಗೆ ಏನು ಲಾಭ? ಬಿ ಇಂದ ಕಲೆಕ್ಟ್ ಮಾಡ್ಕೋಬೇಕು, ಕರೆಕ್ಟಾ? ಸೊ ಎಗೆ ಬಿ ದುಡ್ಡು ಕೊಡಬೇಕು, ಸರಿನಾ? ಬಟ್ ಬಿ ಕೊಡಬೇಕಾಗಿರೋ ದುಡ್ಡನ್ನು ಯಾರು ಕೊಡ್ತಿದ್ದಾರೆ ಇಲ್ಲಿ? ಬ್ಯಾಂಕ್ ಪೇಮೆಂಟ್ ಮಾಡ್ತಾ ಇದೆ. ಪೇ ಅಪ್ ಫ್ರಂಟ್ಸ್ ಅಂದರೆ ಟೈಮ್ ಮುಗಿಯೋಕ್ಕೂ ಮೊದಲೇ ಅವನಿಗೆ ಪೇಮೆಂಟ್ ಮಾಡ್ತಿದ್ದಾರೆ. ಸೊ ಪೇಮೆಂಟ್ ಮಾಡ್ತಿದ್ದಾರೆ ಅಂತಂದರೆ ಪೇಮೆಂಟ್ ಮಾಡಿ ಈ ಬಿಲ್ಲನ್ನು ಇವ್ರು ಕಲೆಕ್ಟ್ ಮಾಡ್ಕೋತಾರೆ. ವೆನ್ ದ ಬ್ಯಾಂಕರ್ ಕಲೆಕ್ಟ್ಸ್ ದ ಬಿಲ್, ಹೀ ರಿಟೈನ್ಸ್ ದ ಬಿಲ್ ಟಿಲ್ ದಿ ಮೆಚುರಿಟಿ ಡೇಟ್. ಎಷ್ಟು 3 ತಿಂಗಳು ಟೈಮ್ ಮುಗಿಯೋ ತನಕ. ಸೊ 3 ಮಂತ್ಸ್ ಏನು ಟೈಮ್ ಇತ್ತು ಅದು ಮುಗಿಯೋ ತನಕ ಯಾರು ಇಟ್ಕೋತಾರೆ ಅದನ್ನು? ಬ್ಯಾಂಕರ್ ವಿಲ್ ರಿಟೈನ್ ದ ಬಿಲ್ ಆ್ಯಂಡ್ ಹಿ ಪ್ರೆಸೆಂಟ್ಸ್ ದ ಬಿಲ್ ಟು ಬಿ. ಯಾವಾಗ? ಆಫ್ಟರ್ 3 ಮಂತ್ಸ್ ಅಂದರೆ ಅದರ ಟೈಮ್ ಮುಗಿದ ಮೇಲೆ. 3 ಮಂತ್ಸಾ, 5 ಮಂತ್ಸಾ, 6 ಮಂತ್ಸಾ ಇರುತ್ತೆ. ಆ ಬೇಸ್ಡ್ ಆನ್ ದಟ್ ಹಿ ಪ್ರೆಸೆಂಟ್ಸ್ ದ ಬಿಲ್ ಟು ಬಿ. ಸೊ ಬಿ ಏನು ಮಾಡ್ತಾನೆ ಆವಾಗ? ಬ್ಯಾಂಕರಿಗೆ ದುಡ್ಡು ಕೊಡ್ತಾನೆ. ಸೊ ಈ ಟ್ರಾನ್ಸಾಕ್ಷನಲ್ಲಿ ಬ್ಯಾಂಕ್ ವಿಲ್ ಅರ್ನ್ ದಿ ಇಂಟ್ರೆಸ್ಟ್. ಅದನ್ನು ನಾವೇನಂತ ಕರಿತೀವಿ? ಡಿಸ್ಕೌಂಟಿಂಗ್ ಆಫ್ ಅ ಬಿಲ್ ಅಂತ ಕರಿತೀವಿ. ಸೊ ಗೊತ್ತಾಗ್ತಿದೆ ಅಲ್ವಾ ದ ಪ್ರಾಸೆಸ್ ಹೇಗಿರುತ್ತೆ ಅಂತಂದರೆ? ಸೊ ಒನ್ ಪರ್ಸನ್ ವಿಲ್ ಸಪ್ಲೈ ಗೂಡ್ಸ್ ಟು ಅನದರ್ ಪರ್ಸನ್ on credit basis. In return, B accepts the bill which is written on him by A, and then if any need of money in between the before the maturity date, ಅಂದರೆ ಮೆಚುರಿಟಿ ಡೇಟ್ಗಿಂತ ಮೊದಲೇ ಏನಾದರೂ ಅವನಿಗೆ ದುಡ್ಡು ಬೇಕು ಅಂತಂದರೆ he goes to a bank and discounts the bill, and at the end of the tenure, ಅಂದರೆ ಟೈಮ್ ಮುಗಿದ ಮೇಲೆ ಬ್ಯಾಂಕರ್ ವಿಲ್ ಪ್ರೆಸೆಂಟ್ ದ ಬಿಲ್ ಟು ಬಿ and collects the money. Through this, bank earns the interest. This is the process of bill discounting. ಸೊ ಇದನ್ನು ನಾವು ಇನ್ ಕೇಸ್ ಒಂದು ಎಕ್ಸಾಂಪಲಲ್ಲಿ ಅಮೌಂಟ್ಸ್ಗಳನ್ನು ಹಾಕಿ ನೋಡೋದಾದರೆ ಹೇಗಿರುತ್ತೆ ಅಂದರೆ, ಸೊ ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ಪ್ರಾಸೆಸ್ಸಲ್ಲಿ ಹೇಳಬೇಕಾದ್ರೆ ಹೇಳಿದೆ ಎ ಮತ್ತು ಬಿ ದ ಸೇಮ್ ಪರ್ಸನಾಲಿಟೀಸ್ ಇದ್ದಾರೆ. ಸಿ ದ ಎಕ್ಸಾಂಪಲ್. ಸಪ್ಲೈಸ್ ಗೂಡ್ಸ್ ಆಫ್ ₹20,000. ಯಾರು? ಎ ಬಿಗೆ 20,000 ರೂಪಾಯಿಯ ಗೂಡ್ಸನ್ನು ಸಪ್ಲೈ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ಇನ್ ರಿಟರ್ನ್ ಈ ರೈಟ್ಸ್ ಅ ಬಿಲ್ ಫಾರ್ 3 ಮಂತ್ಸ್. ಸೊ ಯಾಕೆ? ಕ್ರೆಡಿಟ್ ಬೇಸಿಸಲ್ಲಿ ಮಾಡಿದ್ದಾನೆ. ಸೊ ಅವನು ದುಡ್ಡನ್ನು 3 ತಿಂಗಳಾದಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇರೋದ್ರಿಂದ ಈ ರೈಟ್ಸ್ ಅ ಬಿಲ್ ಫಾರ್ 3 ಮಂತ್ಸ್. ಯಾರ ಹೆಸರಿನ ಮೇಲೆ? ಬಿಯ ಹೆಸರಿನ ಮೇಲೆ. ಆ್ಯಂಡ್ ಬಿ ಅಕ್ಸೆಪ್ಟ್ಸ್ ದ ಬಿಲ್, ಸೈನ್ ಹಾಕ್ತಾನೆ ಅದಕ್ಕೆ. ಸೊ ನಾನು ನಿನಗೆ ಇಷ್ಟು ದಿವಸಗಳು 3 ತಿಂಗಳ ನಂತರ ಇಷ್ಟು ದುಡ್ಡನ್ನು ಕೊಡ್ತೀನಿ ಸಾಲವಾಗಿ ಪಡೆದಿರುವಂತಹ ಗೂಡ್ಸ್ಗಳಿಗೆ ಪ್ರತಿಯಾಗಿ ಅಂತ ಬರೆದಿರೋದನ್ನು ಅವನು ಅಕ್ಸೆಪ್ಟ್ ಮಾಡ್ತಾನೆ, ಸರಿನಾ? ಸೊ ಅಕ್ಸೆಪ್ಟ್ ಮಾಡಿದ್ಮೇಲೆ ಆಫ್ಟರ್ 2 ಮಂತ್ಸ್, ಸಿ ಬಿಲ್ಗೆ ಎಷ್ಟು ಟೈಮ್ ಇದೆ? ಇವನು ದುಡ್ಡು ಕೊಡಲಿಕ್ಕೆ 3 ಮಂತ್ಸ್ ಟೈಮ್ ಇದೆ. ಎ ಮತ್ತು ಬಿಗೆ 3 ಮಂತ್ಸ್ ಟೈಮ್ ಟ್ರಾನ್ಸಾಕ್ಷನ್ ಇರೋದು. ಬಟ್ 2 ತಿಂಗಳಾದಮೇಲೆ ಎಗೆ ದುಡ್ಡು ಬೇಕು ಅಂತ ಅನಿಸುತ್ತೆ. ಎ ಗೋಸ್ ಟು ಅ ಬ್ಯಾಂಕ್ ಆ್ಯಂಡ್ ಡಿಸ್ಕೌಂಟ್ಸ್ ದಿ ಬಿಲ್ ಫಾರ್ 18,000. ದಟ್ ಈಸ್ ಬ್ಯಾಂಕ್ ಸೇಸ್ ಟು ಎ, ದ ಬಿಲ್ ಅಮೌಂಟ್ ಈಸ್ 20,000. ಐ ಆಮ್ ಗಿವಿಂಗ್ ಯು 18,000 rupees ಆ್ಯಂಡ್ ಐ ರಿಟೈನ್ 2,000 ಆ್ಯಸ್ ದಿ ಇಂಟ್ರೆಸ್ಟ್ ಫಾರ್ ಬಿಲ್ ಡಿಸ್ಕೌಂಟಿಂಗ್. ಬಿಲ್ ಡಿಸ್ಕೌಂಟ್ ಮಾಡ್ಕೊಳ್ತಾ ಇರೋದಕ್ಕೆ ಫೀಸ್ ಅಂತ ಹೇಳಿ ಯಾರು ಚಾರ್ಜ್ ಮಾಡ್ತಾರೆ? ಬ್ಯಾಂಕರ್ ಚಾರ್ಜ್ ಮಾಡ್ತಾನೆ. ಸೊ ಬ್ಯಾಂಕ್ ವಿಲ್ ಪೇಸ್ ಅಪ್ ಟು ಎ. ಎಷ್ಟು ಕೊಡ್ತಾರೆ ಬ್ಯಾಂಕ್ ಅವರು? 18,000 ರೂಪಾಯಿ ಕೊಡ್ತಾರೆ. ಸೊ ಎ ಎಷ್ಟು ಗೂಡ್ಸ್ ಸಪ್ಲೈ ಮಾಡಿದ್ದು? 20,000ಕ್ಕೆ ಅಲ್ವಾ? 20,000ಕ್ಕೆ ಗೂಡ್ಸ್ ಸಪ್ಲೈ ಮಾಡಿ ಎಷ್ಟು ರಿಸೀವ್ ಮಾಡ್ತಿದ್ದಾನೆ? 18,000. ಯಾಕೆ 18,000 ರಿಸೀವ್ ಮಾಡ್ತಿದ್ದಾನೆ ಅಂತಂದರೆ he was not able to wait for 3 months. 20,000ನೇ ಬೇಕು ಅಂದರೆ 3 ತಿಂಗಳು ಕಾಯಬೇಕು. ಬಟ್ ಈಗ ಇಮಿಡಿಯೇಟಾಗಿ ದುಡ್ಡು ಬೇಕು. he discounts the bill with the banker. ಆ್ಯಂಡ್ ಬ್ಯಾಂಕರ್ ಆಫ್ಟರ್ 1 ಮಂತ್ ಅಂದರೆ 2 ತಿಂಗಳು ಇವನೇ ಬಿಲ್ ಇಟ್ಕೊಂಡಿದ್ದ, ಅದಾದಮೇಲೆ ತೊಗೊಬಂದು ಬ್ಯಾಂಕರಿಗೆ ಕೊಡ್ತಾನೆ. ಬ್ಯಾಂಕರ್ ಹತ್ರ 18,000 ಇಸ್ಕೊಂಡ. ಈಗ ಇವನ ಹತ್ರ ಬಿಲ್ ಇದೆ. ಎಷ್ಟು ರೂಪಾಯಿನ ಬಿಲ್ಲು? ಸೇಮ್ 20,000 rupees ಬಿಲ್ಲಿಗೆ ಯಾರ ಹತ್ರ ಇದೆ? ಬ್ಯಾಂಕರ್ ಹತ್ರ ಇದೆ. ಆಫ್ಟರ್ 1 ಮಂತ್ ಅಂದರೆ ಇಲ್ಲಿ 2 ಮಂತ್ಸು ಪ್ಲಸ್ 1 ಮಂತ್ ಟೋಟಲ್ ಎಷ್ಟಾಯಿತು? 3 ಮಂತ್ಸ್. ಸೊ ಡೇಟ್ ಆದಮೇಲೆ ಏನು ಮಾಡ್ತಾನೆ? ಬಿಗೆ ಪ್ರೆಸೆಂಟ್ ಮಾಡ್ತಾನೆ.
and receives 20,000 rupees. ಇವನು 20,000ನ ರಿಸೀವ್ ಮಾಡ್ತಾನೆ. ಸೊ ಮಧ್ಯ ಬ್ಯಾಂಕ್ ವಿಲ್ ಎಂಟರ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ ಟು ಫೆಸಿಲಿಟೇಟ್ ದಿ ಸಪ್ಲೈಯರ್. ಯಾರು ಸಪ್ಲೈಯರ್ ಇರ್ತಾನೆ ಅವನಿಗೆ ಫೆಸಿಲಿಟೇಟ್ ಮಾಡಲಿಕ್ಕೆ ಬ್ಯಾಂಕ್ ವಿಲ್ ಎಂಟರ್. ಅಂದರೆ ಇಮಿಡಿಯೇಟಾಗಿ ದುಡ್ಡು ಬೇಕು ಅಂದಾಗ ಸೊ ವರ್ಕಿಂಗ್ ಕ್ಯಾಪಿಟಲ್ನ ಪ್ರೊವೈಡ್ ಮಾಡಲಿಕ್ಕೆ ಈ ಬಿಲ್ ಆಫ್ ಎಕ್ಸ್ಚೇಂಜನ್ನು ನೀವು ಬಳಸ್ತಿರ್ತೀರ. ಸೊ ಗೊತ್ತಾಯ್ತಲ್ವ ಇದು. ಇದನ್ನು ನಾವೇನಂತ ಕರಿತೀವಿ, ಪ್ರಾಸೆಸ್ ಆಫ್ ಬಿಲ್ ಡಿಸ್ಕೌಂಟಿಂಗ್. ಹೇಗೆ ಬಿಲ್ ಡಿಸ್ಕೌಂಟಿಂಗು ನಡೆಯುತ್ತೆ. ದಿಸ್ ಈಸ್ ದ ಥಿಂಗ್ ವಿಚ್ ಈಸ್ ದ ಬೇಸಿಕ್ ವಿಚ್ ಈಸ್ ನೀಡೆಡ್ ಫಾರ್ ಯರ್ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್. ಸೊ ಕ್ವಾಂಟಿಟೇಟಿವ್ ಟೆಕ್ನಿಕ್ಸಲ್ಲಿ ಬಿಲ್ ಡಿಸ್ಕೌಂಟಿಂಗ್ ಮಾಡಬೇಕಾದ್ರೆ ಇಷ್ಟು ಬೇಸಿಕ್ ಇದ್ದರೆ ನಿಮಗೆ ಸಾಕಾಗತ್ತೆ. ಸರಿನಾ? ನೆಕ್ಸ್ಟ್ we shall have a list of formula which we will use in the discounting of bills. So we have several formulas, 6 formulas to calculate the bill discounting. First formula, bankers discount. You write down these formulas. These are all very important with respect to your examination. So bankers discount is equal to ATR divided by 100. A antandre the amount of the bill, T stands for time and R stands for rate. Sarina? ATR divided by 100. Yavudಕ್ಕೆ ಇದು formula? Bankers discount. Next, for true discount, we have a formula of ATR divided by 100 plus TR. ಇದು bankers discount, ಇದು true discount. Next, the present worth of the bill. If they ask to calculate the present worth of the bill, present worth of the bill is equal to 100A divided by 100 plus TR. Next, bankers gain. Bankers gain is equal to bankers discount minus true discount. This is which we have calculated in the previous formula. So previous formula BD and TD ittala, so adanna minus madidre nimage adu barutte. Or else you can expand it. Expand madidre BD is equal to ATR divided by 100, TD is equal to ATR divided by 100 plus TR. You just refer the previous formulas, the same thing which has been derived here. And then the last one, amount available. Amount available is equal to bill value minus bankers discount. Andre ಯಾರು ಬಿಲ್ಲನ್ನು ಸರೆಂಡರ್ ಮಾಡ್ತಾನೋ, ಬ್ಯಾಂಕಿಗೆ ಕೊಡ್ತಾನೋ, ಅವನಿಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಲೆಕ್ಕ ಹಾಕಲಿಕ್ಕೆ ಈ ನಾವು ಅಮೌಂಟ್ ಅವೈಲಬಲ್ ಫಾರ್ಮುಲಾ ಬಳಸ್ಕೋತೀವಿ. ದಟ್ ಈಸ್ ಇನ್ ಎಕ್ಸಾಂಪಲ್ ನಾವು ಹೇಳಿದ್ವಲ್ಲ, 20,000 ಮೈನಸ್ 2,000 ಆಫ್ ಬ್ಯಾಂಕರ್ಸ್ ಡಿಸ್ಕೌಂಟ್, ಸೊ ದಟ್ ಅಮೌಂಟ್ ಅವೈಲಬಲ್ ಟು ದಿ ಪರ್ಸನ್ ಹೂ ಗಿವ್ಸ್ ದ ಬಿಲ್ ಈಸ್ 18,000. ಈ ರೀತಿ ನೀವು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತೀರಾ. ಇನ್ ಆಲ್ ದೀಸ್ ಫಾರ್ಮುಲಾಸ್ ವೇರ್ ಎ ಈಸ್ ಈಕ್ವಲ್ ಟು ಅಮೌಂಟ್ ಆಫ್ ದಿ ಬಿಲ್, ಎ ಸ್ಟ್ಯಾಂಡ್ಸ್ ಫಾರ್ amount of the bill, T stands for time or period of bill, ಅಂದರೆ ಎಷ್ಟು ಟೈಮ್, ಮಂತ್ಸು, ಎಷ್ಟು ಡೇಸು, ಎಷ್ಟು ಇಯರ್ಸ್ ಹೇಳಿದ್ದಾರೆ ಅದು. R is equal to rate of discount, not the rate of interest. Here it is rate of discount. We shall apply all these formulas to the illustrations. First, we shall have a illustration 1 to calculate the BD, TD, present worth and bankers gain. ಸೊ ಇದರಲ್ಲಿ ಯಾವುದನ್ನಾದರೂ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಯು ಕ್ಯಾನ್ ಅಪ್ಲೈ ಎನಿ ಫಾರ್ಮುಲಾ. ಸೊ ಅಷ್ಟನ್ನು ನೀವು ಒಂದೇ ಕ್ವಶನ್ ಬೇಕಾದರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಬೇಸ್ಡ್ ಆನ್ ದಿ ರಿಕ್ವೈರ್ಡ್ ಇನ್ಫಾರ್ಮೇಷನ್ ಇನ್ ದಿ ಕ್ವಶನ್, ಸೊ ಆಸ್ಕ್ಡ್ ಇನ್ಫಾರ್ಮೇಷನ್ ಇನ್ ದಿ ಕ್ವಶನ್, ವಿ ಹ್ಯಾವ್ ಟು ಅಪ್ಲೈ ದಿ ಫಾರ್ಮುಲಾ ವಿಚ್ ವೇರ್ ಎವರ್ ವಿ ರಿಕ್ವೈರ್ಡ್. ಸೊ illustration 1, what is the banker's discount and true discount on a bill drawn for rupees 50,000 for 3 months at 16% per annum ಅಂತ ಇದೆ. ಸೊ ಏನಿದು, ವಾಟ್ ಈಸ್ ದಿ ಬ್ಯಾಂಕರ್ಸ್ ಡಿಸ್ಕೌಂಟ್. ನೋಡಿ ಇದನ್ನು ಹೇಳ್ತಿದ್ದಾರಲ್ವಾ, ವಾಟ್ ಈಸ್ ದಿ ಬ್ಯಾಂಕರ್ಸ್ ಡಿಸ್ಕೌಂಟ್ BD. ನೆಕ್ಸ್ಟು ಆ್ಯಂಡ್ ಟ್ರೂ ಡಿಸ್ಕೌಂಟ್, ದಟ್ ಈಸ್ TD. ಗೊತ್ತಾಗ್ತಿದೆಯಾ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ ಅಂತ? ದೇ ಆರ್ ಆಸ್ಕಿಂಗ್ ಯು ಟು ಕ್ಯಾಲ್ಕುಲೇಟ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಟ್ರೂ ಡಿಸ್ಕೌಂಟ್ BD ಆ್ಯಂಡ್ TD. ಸರಿನಾ? ಸೊ ವಿಚ್ ಈಸ್ ಬಿಲ್ drawn for rupees 50,000 for 3 months at 16% per annum. ಸರಿನಾ? ಸೊ ಇಲ್ಲಿ ನೋಡ್ಕೊಳ್ಳಿ. ಸೊ drawn for rupees 50,000, this is the amount of the bill and this is the time and this is the rate. ಸೊ ನೋಡ್ಕೊಳ್ಳಿ, amount of the bill is 50,000, time of the bill is 3 months and 16% is the rate of discount. ಸರಿನಾ? ಸೊ ಇಲ್ಲೇನಿದೆ,
ಪರ್ ಆ್ಯನಮ್ ಇದೆ. ಪರ್ ಆ್ಯನಮ್ ಅಂದರೆ ಇಯರ್. ಸೊ ಇಲ್ಲೇನಿದೆ, ಮಂತ್ ಇದೆ. ಸರಿನಾ, ಒಂದು ಮಂತು ಒಂದು ಇಯರ್ ಇದೆ. ನಾವು ಯಾವಾಗಲೂ ಮಂತ್ ಎಲ್ಲನೂ ಯಾವುದ್ರಲ್ಲಿ ಮಾಡಬೇಕು, ನಾವು ಇಯರಲ್ಲಿ ಮಾಡಬೇಕು. ಸೊ ಯು ಜಸ್ಟ್ refer the videos which we have used in the simple interest and compound interest. That is, if there is some months, what we do as 3/12. If it is a days, we do as divided by 365. If it is weeks, we do it as 52. ಅರ್ಥ ಆಗ್ತಿದೆ ಅಲ್ವಾ? ಸೊ ಈ ರೀತಿ ನಾವೇನು ಬೇಸ್ಡ್ ಆನ್ ದಿ ಗಿವನ್ ಇನ್ಫಾರ್ಮೇಷನ್, ಮಂತ್ಸ್ ಕೊಟ್ಟಿದ್ರೆ ಯು ಶುಡ್ ಡೂ ಡಿವೈಡೆಡ್ ಬೈ 12. ವರ್ಷಕ್ಕೆ 12 ತಿಂಗಳಿರುತ್ತೆ, ಮಾಡ್ಕೋಬೇಕು. ಅದೇ ಥರ ಕ್ವಾರ್ಟರ್ಸ್ ಕೊಟ್ಟಿದ್ರೆ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಸೊ ಇದು ರೂಲ್ ಈಸ್ ಈವನ್ ಥ್ರೂ ಔಟ್ ದಿ ಆಲ್ ಕಾನ್ಸೆಪ್ಟ್. ಸಿಂಪಲ್ ಇಂಟ್ರೆಸ್ಟ್ ಆಗಲಿ, ಕಾಂಪೌಂಡ್ ಇಂಟ್ರೆಸ್ಟ್ ಆಗಲಿ, ಡಿಸ್ಕೌಂಟಿಂಗ್ ಆಫ್ ಅ ಬಿಲ್ ಆಗಲಿ, ಈ ಕಾನ್ಸೆಪ್ಟ್ ಬಂದು ನಿಮಗೆ ಎಲ್ಲದರಲ್ಲೂ ಸೇಮ್ ಇರುತ್ತೆ. ಇನ್ ದಿಸ್ ಕ್ವಶನ್ ದೇ ಹ್ಯಾವ್ ಗಿವನ್ ಎ ಇಸ್ ಈಕ್ವಲ್ ಟು 50,000. ಎ ಯಾವುದು? ಅಮೌಂಟ್ ಆಫ್ ದಿ ಬಿಲ್. ಟೈಮ್ ಇಸ್ ಈಕ್ವಲ್ ಟು 3 months. 3 months ಅಂತಂದರೆ 3/12. ರೇಟ್ ಇಸ್ ಈಕ್ವಲ್ ಟು 16%. ಆಗಿದ್ರೆ ದೇ ಹ್ಯಾವ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಟ್ರೂ ಡಿಸ್ಕೌಂಟ್. ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಟ್ರೂ ಡಿಸ್ಕೌಂಟ್ ಫಾರ್ಮುಲಾ ನಿಮಗೆ ಯಾವುದು? ಸೊ ಈಗ ತಾನೇ ನೀವು ನೋಟ್ ಮಾಡ್ಕೊಂಡಿದ್ದೀರಾ. ಯು ಜಸ್ಟ್ ನೆಕ್ಸ್ಟ್ ಯು ಗೋ ಟು ದಿ ಕ್ಯಾಲ್ಕುಲೇಷನ್ ಆಫ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಫಾರ್ಮುಲಾ ಏನು? ಬ್ಯಾಂಕರ್ಸ್ ಡಿಸ್ಕೌಂಟ್ ಈಸ್ ಈಕ್ವಲ್ ಟು ATR divided by 100. ಸರಿನಾ? ಸೊ ಯು ಜಸ್ಟ್ ರೈಟ್ ಡೌನ್ ದಿ ಫಾರ್ಮುಲಾ. BD is equal to ATR divided by 100. So you just substitute the given information. A is equal to 50,000, T is equal to 3/12, R is equal to 16. You just substitute it. See, 50,000 is here A, time is 3/12. In this concept of bill discounting, you write the T in the ನ್ಯೂಮರೇಟರ್ ಇಟ್ಸೆಲ್ಫ್. ನ್ಯೂಮರೇಟ್ರಲ್ಲೇ ಕಂಪ್ಲೀಟ್ ಆಗಿ 3/12 ಅನ್ನು ಬರೆದುಬಿಡಿ. ಸೊ ದಟ್ ನಿಮ್ಗೆ ಎಲ್ಲದರಲ್ಲೂ ಅದು ಈವನ್ ಆಗಿ ಗೊತ್ತಾಗುತ್ತೆ. ಸೊ ಅದರ್ವೈಸ್ ನೆಕ್ಸ್ಟ್ ಕನ್ಫ್ಯೂಸ್ ಆಗಲ್ಲ ನಿಮಗೆ. ಸೊ 3/12 ಟಿ ಏನು? 3/12 ಇದೆ. ರೇಟು 16% ಇದೆ. ಇಲ್ಲಿ 50,000 20, 100 20 ಕ್ಯಾನ್ಸಲ್ ಆಯಿತು. ಸೊ ಇನ್ನು ಉಳ್ಕೊಂಡಿರೋದೇನು? 500 × 3 × 16 divided by 12. ನೋಡ್ಕೊಳ್ಳಿ, 500 × 3 × 16 divided by 12. 500 × 3 × 16 ಮಾಡಿದ್ರೆ you will get 24,000 divided by 12. So bankers discount is equal to 2,000 rupees. So 100 ಆಲ್ರೆಡಿ ಇಲ್ಲಿ ಕ್ಯಾನ್ಸಲ್ ಆಗಿದೆ. ಸೊ ನಿಮ್ಗೆ ಉಳ್ಕೊಂಡಿರೋದು ಏನೀಗ? 500 × 3 × 16 ಮಾಡಿದ್ರೆ you will get 24,000. So divided by 12 you will get 2,000 rupees of bankers discount. Hope you understood how to calculate the banker discount. Next, what they have asked? They have asked to calculate the true discount. True discount formula ಏನಿದೆ? True discount is equal to ATR divided by 100 plus TR ಅಲ್ವಾ? A ಎಷ್ಟಿದೆ ನಮ್ಮಲ್ಲಿ ಗೊತ್ತಿರೋದಿದೆ. A is 50,000, T is 3/12, rate is 16%. We just substitute it. So substitute ಮಾಡಿದ್ರೆ A is 50,000, T is 3/12, rate is 16 divided by 100 plus T into R. 3/12 into 16. ಸೇಮ್ ಗೊತ್ತಾಗ್ತಿದೆ ಅಲ್ವಾ? ಸೊ ಏನಿತ್ತು ಇನ್ಫಾರ್ಮೇಷನ್ ಕ್ವಶನಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯು ಜಸ್ಟ್ ಮಲ್ಟಿಪ್ಲೈ ಲೈಕ್ ದಿಸ್. 50,000 × 3 × 16 divided by 12. ಸೊ 2 lakh ಹೇಗೆ ಬಂದಿದೆ ಅಂತಂದರೆ 50,000 × 3 × 16 divided by 12. ಇಷ್ಟನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 2 lakh rupees ಬರುತ್ತೆ. ಸರಿನಾ? ಸೊ ನೆಕ್ಸ್ಟ್ 100 ಆಸ್ ಇಟ್ ಈಸ್ ರಿಟೈನ್ಡ್. ಯು ಜಸ್ಟ್ ಸಾಲ್ವ್ ಲೈಕ್ ದಿಸ್. 3/12 × 16. ಯು ವಿಲ್ ಗೆಟ್ ದಿ ಅಮೌಂಟ್ ಆಸ್ 4. ಹೇಗೆ? 3 1 3 4 4 1 4 4 16. ಸೊ ಇಟ್ ಈಸ್ ಆನ್ಸರ್ ಈಸ್ ಹಿಯರ್ 4. ಸೊ 2 lakh divided by 100 plus 4. So 2 lakh divided by 104. So if you divide 2 lakh divided by 104, you will get 1923.08 as true discount. So question ಅಲ್ಲಿ ಕೇಳಿದ್ದೇನು? ಒಂದು ಬ್ಯಾಂಕರ್ಸ್ ಡಿಸ್ಕೌಂಟು, ಇನ್ನೊಂದು ಟ್ರೂ ಡಿಸ್ಕೌಂಟು. ಬ್ಯಾಂಕರ್ಸ್ ಡಿಸ್ಕೌಂಟ್ ಎಷ್ಟು ಬಂತು ನಮಗೆ? 2000 ಬಂತು. ಟ್ರೂ ಡಿಸ್ಕೌಂಟು 1923.08 ಬಂದಿದೆ. ಸರಿನಾ? ಸೊ ಇದನ್ನು ಕ್ವಶನಲ್ಲಿ ಏನು ಕೇಳಿರ್ತಾರೆ? ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಅಪ್ಲೈ ದಿ ಫಾರ್ಮುಲಾ ಆ್ಯಂಡ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ಗಿವನ್ ಇನ್ಫಾರ್ಮೇಷನ್ ಟು ದಿ ಫಾರ್ಮುಲಾ. ಯು ವಿಲ್ ಗೆಟ್ ದಿ ರಿಕ್ವೈರ್ಡ್ ಇನ್ಫಾರ್ಮೇಷನ್. ಗೊತ್ತಾಯ್ತಾ?
Next, the second illustration. You just read the illustration carefully. A bill drawn for rupees 20,000 payable after 5 months discounted at 15% per annum. Find. See, a bill drawn for rupees 20,000 payable after 5 months discounted at 15% per annum. Find. First one yavadu? Banker's discount. Second one is true discount. Third one, present worth of the bill. Fourth one, banker's gain. And what they have asked, ಒಟ್ಟು ನಾಲ್ಕನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಒಂದು ಬಿ ಡಿ, ಇನ್ನೊಂದು ಟಿ ಡಿ, ಪ್ರೆಸೆಂಟ್ ವರ್ತ್ ಆ್ಯಂಡ್ ಬ್ಯಾಂಕರ್ಸ್ ಗೇನ್. ಗೊತ್ತಾಗ್ತಿದೆ ಅಲ್ವಾ? ಸೊ ನೋಡ್ಕೊಳ್ಳಿ, ಎ ಬಿಲ್ ಡ್ರಾನ್ ಫಾರ್ ರುಪೀಸ್ 20,000. ಈ 20,000 ಏನಿದು? ಇಟ್ ಈಸ್ ಎ. 5 months ಏನಿದು? ಇಟ್ ಈಸ್ ಟಿ. 15% ಏನಿದು? ಆರ್. ಬೈ ಯೂಸಿಂಗ್ ದಿಸ್ ಇನ್ಫಾರ್ಮೇಷನ್ ಯು ಹ್ಯಾವ್ ಟು ಫೈಂಡ್ ಔಟ್ ಆಲ್ ದೀಸ್ 4. ದ ಗಿವನ್ ಇನ್ಫಾರ್ಮೇಷನ್ ಈಸ್ ಎ ಈಸ್ 20,000, ಟಿ ಈಸ್ 5 months. ಮಂತ್ಸ್ ಅಂತ ಇದ್ರೆ ಏನು ಮಾಡ್ತೀರಾ? ಡಿವೈಡೆಡ್ ಬೈ 12 ಮಾಡ್ಕೊಂಡಿದ್ದೀರಿ. ಆರ್ ಈಸ್ ಈಕ್ವಲ್ ಟು 15. ಗೊತ್ತಾಯ್ತಲ್ವಾ? ದ ಗಿವನ್ ಇನ್ಫಾರ್ಮೇಷನು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಫಸ್ಟ್ ಒನ್ನು ಬ್ಯಾಂಕರ್ಸ್ ಡಿಸ್ಕೌಂಟ್. ಸೊ ಯು ಜಸ್ಟ್ ಗೋ ಟು ಕ್ಯಾಲ್ಕುಲೇಷನ್ ಆಫ್ ಬ್ಯಾಂಕರ್ಸ್ ಡಿಸ್ಕೌಂಟ್. You write down the formula of banker's discount is equal to ATR divided by 100. You just substitute it. A is 20,000, T is 5 by 12, R is equal to 15. So 20,000 ಇದರಲ್ಲಿ 2 0 ಇದೆ, ಇದರಲ್ಲಿ 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಂಡಿರೋದು ಏನೀಗ ಇಲ್ಲಿ? 200 ಇಂಟು 5 ಇಂಟು 15 ಡಿವೈಡೆಡ್ ಬೈ 12 ಉಳ್ಕೊಂಡಿದೆ. ಸರಿನಾ? ಈ ಮೂರನ್ನು ಮಲ್ಟಿಪ್ಲೈ ಮಾಡಿ ಯು ವಿಲ್ ಗೆಟ್ 15,000 ಡಿವೈಡೆಡ್ ಬೈ 12. You will get 1,250 as banker's discount. The second one, true discount. You just write down the formula ATR divided by 100 plus TR. So you just substitute it. A is 20,000, T is 5 by 12, R is 15 divided by 100 plus T is 5 by 12 and R is 15. Okay na? So next ಏನು ಮಾಡ್ಕೋಬೇಕು? 20,000 ಇಂಟು 5 ಇಂಟು 15. ಸೊ ನೆಕ್ಸ್ಟ್ ನೀವು ಯಾವ ರೀತಿ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತೀರಾ ಅಂದರೆ 20,000 ಇಂಟು 5 ಇಂಟು 15 ಡಿವೈಡೆಡ್ ಬೈ 12 ಮಾಡಿ. ಸೊ ನಿಮಗೇನು ಬರುತ್ತೆ? ಯು ವಿಲ್ ಗೆಟ್ 1,25,000 rupees. ಫಾರ್ ದಿಸ್ ಯು ಡಿವೈಡ್ 5 ಡಿವೈಡೆಡ್ ಬೈ 12 ಇಂಟು 15. ಸರಿನಾ? 5 ಡಿವೈಡೆಡ್ ಬೈ 12 ಇಂಟು 15 ಮಾಡಿ ಯು ವಿಲ್ ಗೆಟ್ 6.25. ಸೊ 100 ಪ್ಲಸ್ 6.25 106.25. 1,25,000 divided by 106.25, it will be 1,176.47 as true discount. True discount bantu. Next one, C ಏನು ಹೇಳಿದ್ದಾರೆ? Yes, they are asking to calculate the present worth. Present worth formula ಏನು? 100A divided by 100 plus TR. ಸರಿನಾ? 100A divided by 100 plus TR. ಸೊ ಸುಲಭ, ನಿಮಗೆ ಅದು ಪ್ರಾಕ್ಟೀಸ್ ಆಗ್ತಾ ಇದ್ದಂಗೆ ಫಾರ್ಮುಲಾಸು ಗೊತ್ತಾಗ್ತಾ ಹೋಗುತ್ತೆ. ಬ್ಯಾಂಕರ್ಸ್ ಡಿಸ್ಕೌಂಟಿಗೆ ಸೊ ಈಸಿಯರು ATR ಡಿವೈಡೆಡ್ ಬೈ 100, ಜಸ್ಟ್ ಲೈಕ್ ಅ ಫಾರ್ಮುಲಾ ಆಫ್ ಯುವರ್ ಸಿಂಪಲ್ ಇಂಟ್ರೆಸ್ಟ್. ನೆಕ್ಸ್ಟು ಟ್ರೂ ಡಿಸ್ಕೌಂಟಿಗೆ ಸುಲಭ, ಬ್ಯಾಂಕರ್ಸ್ ಡಿಸ್ಕೌಂಟ್ ಫಾರ್ಮುಲಾನ ಕಂಟಿನ್ಯೂ ಮಾಡೋದು. ATR ಡಿವೈಡೆಡ್ ಬೈ 100 ಬ್ಯಾಂಕರ್ಸ್ ಡಿಸ್ಕೌಂಟು, ಟ್ರೂ ಡಿಸ್ಕೌಂಟ್ ಬಂದು ಇದಕ್ಕೆ ಪ್ಲಸ್ TR ಮಾಡ್ಕೋಬೇಕಷ್ಟೆ. ಸರಿನಾ? ಸೊ ನೋಡಿ, ಬ್ಯಾಂಕರ್ಸ್ ಡಿಸ್ಕೌಂಟಿಗೆ ಬರೀ ಇಷ್ಟ ಹಾಕೋತೀರಿ, ಟ್ರೂ ಡಿಸ್ಕೌಂಟಿಗೆ ಪ್ಲಸ್ TR ಅನ್ನು ಸೇರಿಸ್ಕೋತೀರಿ. ಸರಿನಾ? ನೆಕ್ಸ್ಟು ಯಾವುದು? ಪ್ರೆಸೆಂಟ್ ವರ್ತ್ಗೆ ಏನು ಮಾಡ್ಕೋಬೇಕು? ಇದರಿಂದಗಡೆ 100A ಇದೆರಡನ್ನ ಏನು ಮಾಡ್ಕೋಬೇಕು? ರಿಮೂವ್ ಮಾಡಬೇಕಷ್ಟೆ. ಸರಿನಾ? ಇದೆರಡು ಇರಲ್ಲ. ಸೊ 100A ಡಿವೈಡೆಡ್ ಬೈ 100 ಪ್ಲಸ್ TR ಆಗುತ್ತೆ. ಯಾವುದಕ್ಕೆ? ಪ್ರೆಸೆಂಟ್ ವರ್ತ್ಗೆ. ಸೊ ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಇಟ್. 100 ಇಂಟು A ಈಸ್ ಯರ್ 20,000, 100 ಪ್ಲಸ್ T ಈಸ್ 5 by 12 into rate is here 15. You just multiply it. 100 into 20,000, it is 20 lakh. 5 by 12 into 15, 6.25 as we calculated in the true discount. So 100 plus 6.25, it is 106.25. 20 lakh divided by 106.25, it is 18,823.53 is here present worth of the bill. So ಗೊತ್ತಾಗ್ತಿದೆ ಅಲ್ವಾ? ಸೊ ಅಂದರೆ ಇವತ್ತಿನ ದಿನಕ್ಕೆ 20,000 ರೂಪಾಯಿಯ ಬಿಲ್ಲಿನ ಬೆಲೆ ಎಷ್ಟಿರುತ್ತೆ? 18,823 ರೂಪಾಯಿ
53 ಪೈಸಾ ಇರುತ್ತೆ ಸರಿನಾ. 20,000 ರೂಪಾಯಿನ ಬಿಲ್ಲು 5 ತಿಂಗಳಾದ ಮೇಲೆ ಅದರ ನಿಜವಾದ ಬೆಲೆ 20,000 ಇರಲ್ಲ. ಸೊ ಅದು ಅದರ ರಿಯಲ್ ವ್ಯಾಲ್ಯೂನ ಕಳ್ಕೊಂಡಿರುತ್ತೆ. ರಿಯಲ್ ವ್ಯಾಲ್ಯೂ ಏನಿರುತ್ತೆ ಅದು ರಿಯಲ್ ವ್ಯಾಲ್ಯೂ ವಿಲ್ ಬಿ 18,823.53 ಪೈಸೆ. ಗೊತ್ತಾಗ್ತದೆ ಅಲ್ವಾ. ಸೊ ನೆಕ್ಸ್ಟ್ in the last one they are asking you to calculate the banker's gain. So it is easier. Banker's gain is equal to BD minus TD. That is banker's discount minus true discount ಮಾಡಿದ್ರೆ ನಿಮಗೆ banker's gain ಬರುತ್ತೆ. So ಹೇಗೆ? So it is here formula banker's gain is equal to BD minus TD. BD as we calculated in the first step, A ನಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 1250 ಬಂದಿದೆ. B ನಲ್ಲಿ 1176.47 ಆಫ್ ಟ್ರೂ ಡಿಸ್ಕೌಂಟ್ ಬಂದಿದೆ. ಯು ಜಸ್ಟ್ ಮೈನಸ್ ಮಾಡಿ ಅದನ್ನು, ಯು ವಿಲ್ ಗೆಟ್ ದಿ 73.53 ಆಫ್ ಬ್ಯಾಂಕರ್ಸ್ ಗೇನ್. ಬ್ಯಾಂಕರ್ಸ್ ಗೇನ್ ಎಷ್ಟು ಬರುತ್ತೆ? 73.53 ಬರುತ್ತೆ. ಸೊ ಇಟ್ ಈಸ್ ನಾಟ್ ದಟ್ ಮಚ್ ಡಿಫಿಕಲ್ಟ್. ಸೊ ಇದು ನಿಮಗೆ ತುಂಬ ಕಷ್ಟ ಏನಿಲ್ಲ, ಈಸಿಯಾಗಿ ಮಾಡ್ಕೋಬೋದು. ದಟ್ ಓನ್ಲಿ ದ ಥಿಂಗ್ ಈಸ್ ಯು ಹ್ಯಾವ್ ಟು ರಿಮೆಂಬರ್ ದಿ ಫಾರ್ಮುಲಾಸ್. ಸೊ ಫಾರ್ಮುಲಾಸನ್ನು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಇರೋದೇ ಒಂದು 4-5 ಫಾರ್ಮುಲಾ. ಸೊ ನೋಡಿ, ಬಿ ಡಿ, ಟಿ ಡಿ, ನೆಕ್ಸ್ಟು ಪ್ರೆಸೆಂಟ್ ವರ್ತು, ನೆಕ್ಸ್ಟು ಬ್ಯಾಂಕರ್ಸ್ ಗೇನು, ಅಮೌಂಟ್ ಅವೈಲಬಲ್. ಸೊ ಇಷ್ಟೇ ಫಾರ್ಮುಲಾಸ್ ಇರೋದು ನಿಮಗೆ. ಸೊ ಈ 4 ಫಾರ್ಮುಲಾನ ನೀವು ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಸೊ ಆಲ್ಮೋಸ್ಟ್ ನಿಮ್ಮ ಬ್ಯಾಂಕರ್ಸ್ ಡಿಸ್ಕೌಂಟ್, ಬಿಲ್ ಡಿಸ್ಕೌಂಟಿಂಗ್ ಲೆಕ್ಕಗಳನ್ನು ಈಸಿಯಾಗಿ ನೀವು ಸಾಲ್ವ್ ಮಾಡ್ತಾ ಬರ್ಬೋದು. ಸೊ ಹೇಗೆ ಅದನ್ನು ನೀವು ಮಾಡ್ತೀರಾ ಅಂತಂದರೆ, ಬ್ಯಾಂಕರ್ಸ್ ಡಿಸ್ಕೌಂಟ್ ನಾನು ಆಗಲೇ ಹೇಳಿದೆ ನಿಮಗೆ, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಇದೆಯಲ್ಲ ಆ ರೀತಿ ಇರುತ್ತೆ. ಅಲ್ಲಿ ಪಿ ಇತ್ತು, ಇಲ್ಲಿ ಎ ಇದೆ. ATR ಡಿವೈಡೆಡ್ ಬೈ 100 ಆಯಿತು ಅಲ್ವಾ. ಸೊ ಬಿ ಡಿ ಈಸ್ ಈಕ್ವಲ್ ಟು ATR ಡಿವೈಡೆಡ್ ಬೈ 100 ಆಯಿತು. ನೆಕ್ಸ್ಟು ಇಫ್ ಇಟ್ ಈಸ್ ಟಿ ಡಿ, ಬಿ ಡಿ ಬದಲು ನೀವು ಇಫ್ ಯು ಆರ್ ರೈಟಿಂಗ್ ಟಿ ಡಿ, ಟ್ರೂ ಡಿಸ್ಕೌಂಟ್ ಮಾಡ್ತಿದ್ದೀರಾ ಅಂದರೆ ಇಲ್ಲಿ ಪ್ಲಸ್ ಟಿ ಆರ್ ಮಾಡ್ಕೋಬೇಕು. ಟಿ ಡಿ ಈಸ್ ಈಕ್ವಲ್ ಟು ATR ಡಿವೈಡೆಡ್ ಬೈ 100 ಪ್ಲಸ್ ಟಿ ಆರ್. ಸೊ ಅದೇ ರೀತಿ ಪ್ರೆಸೆಂಟ್ ವರ್ತನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದೀರಾ ಅಂದರೆ ಪ್ರೆಸೆಂಟ್ ವರ್ತ್ ಇಸ್ ಈಕ್ವಲ್ ಟು, ಸೊ ಡಿನಾಮಿನೇಟರ್ ವಿಲ್ ಬಿ ಸೇಮ್ ಆ್ಯಸ್ ಟಿ ಡಿ. ಟಿ ಡಿನಲ್ಲಿ ಏನಿತ್ತು ಅದೇ ಇರುತ್ತೆ. ಸೊ ಮೇಲ್ಗಡೆ 100 ಎ ಬರುತ್ತೆ. ಯಾವುದಕ್ಕೆ? ಪ್ರೆಸೆಂಟ್ ವರ್ತ್ಗೆ. ಸೊ ನೆಕ್ಸ್ಟು ದ ಲಾಸ್ಟ್ ಒನ್ ಯಾವುದು? ಬ್ಯಾಂಕರ್ಸ್ ಗೇನ್. ದಿಸ್ ಈಸ್ ಮಚ್ ಈಸಿಯರ್. ದಟ್ ಈಸ್ ಬಿ ಡಿ ಮೈನಸ್ ಟಿ ಡಿ. ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಅದ್ರ ಬೇಸ್ ಮೇಲೆ ಬ್ಯಾಂಕರ್ಸ್ ಗೇನನ್ನು ಮಾಡೋದು. ಲಾಸ್ಟು ಅಮೌಂಟ್ ಈಸ್ ಈಕ್ವಲ್ ಟು ಬಿಲ್ ವ್ಯಾಲ್ಯೂ ಮೈನಸ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಬಿಲ್ ವ್ಯಾಲ್ಯೂಯಿಂದ ಬ್ಯಾಂಕರ್ಸ್ ಡಿಸ್ಕೌಂಟನ್ನು ಮೈನಸ್ ಮಾಡಿದ್ರೆ ನಿಮಗೆ ಅಮೌಂಟ್ ಅವೈಲಬಲ್ ಎಷ್ಟಿದೆ ಅನ್ನೋದು ಬರುತ್ತೆ. ಸೊ ಗೊತ್ತಾಗ್ತಿದೆ ಅಲ್ವ ಫಾರ್ಮುಲಾಸ್ ಹೇಗೆ ಬರೆಯೋದು ಅಂತ. ಇಟ್ ಈಸ್ ಮಚ್ ಈಸಿಯರ್. ಸೊ ನೆಕ್ಸ್ಟ್ ವಿ ಹ್ಯಾವ್ another illustration 3. So see the question. A bill drawn for rupees 18,000 payable after 73 days. So note down carefully. After 73 days, discounted at 15% per annum. Find bankers discount, true discount, present worth, bankers gain, amount available. So whatever they ask, ಎಲ್ಲನೂ ಕೇಳಿದ್ದಾರೆ. ಸೊ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಯು ಶುಡ್ ಹ್ಯಾವ್ 3 ಇನ್ಫಾರ್ಮೇಷನ್, ಎ, ಟಿ ಆ್ಯಂಡ್ ಆರ್. 3 ಇನ್ಫಾರ್ಮೇಷನ್ ಬೇಕು. ಎ ಈಸ್ ಇಯರ್ 18,000, ಟಿ ಈಸ್ ಇಯರ್ 73 days, ಆರ್ ಈಸ್ 15%. ಸರಿನಾ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಡೇಸ್ ಕೊಟ್ಟಿದ್ದಾರೆ. ಸೊ ಇನ್ ಲಾಸ್ಟ್ ಕ್ವಶನಲ್ಲಿ ದೇ ಹ್ಯಾವ್ ಗಿವನ್ ಮಂತ್ಸ್. ಇನ್ ದಿಸ್ ಕ್ವಶನ್ ದೇ ಆರ್ ಮೆನ್ಷನಿಂಗ್ ಇನ್ ಡೇಸ್. ಡೇಸ್ ಕೊಟ್ಟಿದಾಗ ಏನು ಮಾಡ್ಕೋಬೇಕು? ಅದನ್ನು 73 ಡಿವೈಡೆಡ್ ಬೈ 365, 365 ಮಾಡ್ಕೋಬೇಕು. ದಿಸ್ ಈಸ್ ವಾಟ್ ದಿ ಟೈಮ್ ಈಸ್. ಸೊ ದ ಗಿವನ್ ಇನ್ಫಾರ್ಮೇಷನ್ ಈಸ್ ಎ ಈಸ್ ಈಕ್ವಲ್ ಟು 18,000, ಟಿ ಈಸ್ ಈಕ್ವಲ್ ಟು 73 days. ದಟ್ ಮೀನ್ಸ್ 73 divided by 365, r is equal to 15. The first one what they have asked, bankers discount. Bankers discount formula ಏನು? BD is equal to ATR divided by 100 ಅಲ್ವಾ. ಸೊ ಫಾರ್ಮುಲಾಗ ಅದನ್ನು ಅಪ್ಲೈ ಮಾಡಿ, A is 18,000, T is 73 divided by 365, R is 15 divided by 100. 0, 20 ಕ್ಯಾನ್ಸಲ್ಲು. ಸೊ ನೆಕ್ಸ್ಟ್ ಏನು ಮಾಡ್ಕೋಬೇಕು? 180 into 73 into 15 divided by 365 ಮಾಡಿದ್ರೆ ಸೊ ಯು ವಿಲ್ ಗೆಟ್ 1,97,100 divided by 365. ಸೊ 180 into 73 into 15 ಮಾಡಿದಾಗ ಯು ವಿಲ್ ಗೆಟ್ 1,97,100 divided by the 365, you will get 540 rupees of bankers discount. The same way you calculate the true discount. True discount formula ಏನು? ಸೊ ATR divided by 100 plus TR. ಸೊ ಏನು ಇಲ್ಲಿ ಪ್ಲಸ್ ಟಿ ಆರ್ ಒಂದು ಜಾಸ್ತಿ ಆಗುತ್ತೆ. ಸೊ ಅದು ಜಸ್ಟ್ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಬನ್ನಿ.
So 18,000 is here A, 73 divided by 365 into 15 divided by 73 divided by 365 into 15. So formula substitute, formula ke given information substitute ಮಾಡ್ತೀರಿ. Substitute ಮಾಡಿದ್ಮೇಲೆ 18,000 into 73 into 15 divided by 365, you will get 54,000. ಸೊ ನೋಡ್ಕೊಳ್ಳಿ, 18,000 ಇಂಟು 73 ಇಂಟು 15 ಮಾಡಿ ಬರೋ ಆನ್ಸರನ್ನು 365ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 54,000 ಬರುತ್ತೆ. ಸೊ ಇಲ್ಲಿ 73 ಡಿವೈಡೆಡ್ ಬೈ 365 ಇಂಟು 15, ಸೊ ಅಥವಾ 73 ಇಂಟು 15 divided by 365, ಹೇಗಾದರೂ ಮಾಡಿ, you will get the answer of 3, 100 plus 3. So 54,000 divided by 103, you will get 524.27 rupees of true discount. ಗೊತ್ತಾಗ್ತಿದೆ ಅಲ್ವಾ? ಅದು ಬ್ಯಾಂಕರ್ಸ್ ಡಿಸ್ಕೌಂಟ್, ಇದು ಟ್ರೂ ಡಿಸ್ಕೌಂಟ್. ನೆಕ್ಸ್ಟ್ ಪ್ರೆಸೆಂಟ್ ವರ್ತ್. ಪ್ರೆಸೆಂಟ್ ವರ್ತ್ ಫಾರ್ಮುಲಾ ಏನು? ಸೊ ಯು ನೋ ದಟ್ 100A divided by 100 plus TR. You just substitute it. A is 18,000 and T is 73 divided by 365. R is here 15. You just multiply it. 100 into 18,000, you will get 18 lakh rupees divided by 100 plus 73 divided by 365 into 15, you will get 3. So that 18 lakh divided by 100 plus 3. 100 plus 3 ಮಾಡಿದ್ರೆ it will be 103. So that 18 lakh divided by 103, the present worth of the bill will be 17,475.72. So ನೋಡ್ಕೊಳ್ಳಿ, ಯಾವಾಗಲೂ ಪ್ರೆಸೆಂಟ್ ವರ್ತು it will be less than the amount of the bill. ಯಾವಾಗಲೂ ಪ್ರೆಸೆಂಟ್ ವರ್ತ್ ಎಷ್ಟಿರಬೇಕು ಅಂದರೆ ಬರೋ ಆನ್ಸರು ಈ 18,000 ಅಂದರೆ ಏನು ಅಮೌಂಟ್ ಬಿಲ್ ಇರುತ್ತೆ ಅದಕ್ಕಿಂತ ಕಡಿಮೆ ಇರಬೇಕು. ಸೊ ಇನ್ ಕೇಸ್ ನಿಮ್ಗೆ ಜಾಸ್ತಿ ಬರ್ತಿದೆ ಅಂದರೆ ಯು ಆರ್ ಗೆಟಿಂಗ್ ಅ ರಾಂಗ್ ಆನ್ಸರ್, ತಪ್ಪು ಬರ್ತಿದೆ ಅಂತ, ಸರಿನಾ? ಸೊ ಕರೆಕ್ಟಾಗಿ ನೋಡ್ಕೊಂಡು ಅದನ್ನು ಮಾಡ್ಕೊಳ್ಳಿ, ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಯು ವಿಲ್ ಗೆಟ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಡಿ, ವಾಟ್ ದೇ ಹ್ಯಾವ್ ಆಸ್ಕ್ಡ್, ದೇ ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದಿ ಬ್ಯಾಂಕರ್ಸ್ ಗೇನ್. ಸೊ ಬ್ಯಾಂಕರ್ಸ್ ಗೇನ್ ಫಾರ್ಮುಲಾ ಇಟ್ ಈಸ್ ವೆರಿ ಸಿಂಪಲ್, ಬಿ ಡಿ ಮೈನಸ್ ಟಿ ಡಿ. ಸೊ ನಾವು ಆಲ್ರೆಡಿ ಬಿ ಡಿನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಎನಲ್ಲಿ, ಟಿ ಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಬಿ ನಲ್ಲಿ. ಯು ಜಸ್ಟ್ ಸಬ್ಸ್ಟಿಟ್ಯೂಟ್ ಇಟ್. ಬ್ಯಾಂಕರ್ಸ್ ಗೇನ್ ಈಸ್ ಈಕ್ವಲ್ ಟು ಬಿ ಡಿ ಮೈನಸ್ ಟಿ ಡಿ. ಸೊ ದಟ್ ಈಸ್ 540 minus 524.27, you will get 15.73 rupees of bankers gain. So in this question they were also asked to calculate the amount available. So this is very simple, bill value minus bankers discount. Bill value ನಮಗೆ ಗೊತ್ತಿದೆ 18,000, bankers discount ಎಷ್ಟು 540 rupees. So that you will get the, see, 18,000 minus 540, you will get 17,460 rupees of amount available. So ಗೊತ್ತಾಯ್ತಲ್ವಾ ಹೌ ಟು ಕ್ಯಾಲ್ಕುಲೇಟ್ ಆಲ್ ದಿ 5 ಫಾರ್ಮುಲಾಸ್, 5 ಇನ್ಫಾರ್ಮೇಷನ್. ಸೊ ಏನೇನು ಕೇಳಿದ್ದಾರೆ ಎಲ್ಲ ಇನ್ಫಾರ್ಮೇಷನನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಿಮಗೆ ಗೊತ್ತಾಯ್ತು. ಓನ್ಲಿ ದ ಥಿಂಗ್ ಈಸ್ ಮಂತ್ ಕೊಟ್ಟಿದ್ರೆ ಡಿವೈಡ್ ಬೈ 12 ಮಾಡ್ಕೋಬೇಕು, ಡೇಸ್ ಕೊಟ್ಟಿದ್ರೆ ಡಿವೈಡ್ ಬೈ 365 ಮಾಡಬೇಕು, ಇಯರ್ಸ್ ಕೊಟ್ಟಿದ್ರೆ ಡೈರೆಕ್ಟಾಗಿ ಮಾಡ್ಕೋಬೇಕು, ವೀಕ್ಸ್ ಕೊಟ್ಟಿದ್ರೆ ಡಿವೈಡ್ ಬೈ 52 ಮಾಡ್ಕೋಬೇಕು, ಅದೇ ಥರ ಕ್ವಾರ್ಟರ್ ಕೊಟ್ಟಿದ್ರೆ ಡಿವೈಡ್ ಬೈ 4 ಮಾಡ್ಕೋಬೇಕು. ಜನರಲಿ ನಿಮಗೆ ಇಲ್ಲಿ ಮಂತ್ಸ್ ಅಥವಾ ಡೇಸ್ ಅನ್ನು ಕೊಡ್ತಾರೆ. ಇನ್ ಕೇಸ್ ಆಫ್ ಬಿಲ್ ಡಿಸ್ಕೌಂಟಿಂಗ್ ದೇ ವಿಲ್ ಗಿವ್ ಯು for months or days. So next, you do it yourself. I will give you some illustration for yourself to work out. You will just write down the questions and work out based on the learning from the previous calculation. Previous illustrations alli nanu nimage ಹೇಳಿಕೊಟ್ಟಿದ್ದೀನಿ. Based on that, you just solve these questions. The first question, a bill of rupees 35,000 was drawn for 3 months, discounted at 15% per annum. Calculate bankers discount, true discount, bankers gain, present worth and amount receivable. Just read the question. 35,000 ಏನಿದು, it is a amount. 3 ಬೇಕು ನಮಗೆ, A, T and R. A is 35,000, T is 3 months, R is 15%. ಸೊ ಇಲ್ಲಿ ಮಂತ್ಸ್ ಇರೋದನ್ನ ಏನು ಮಾಡ್ಕೋಬೇಕು, 3/12 ಮಾಡ್ಕೋಬೇಕು. See, they have given A is equal to 35,000, T is equal to 3 months, that is 3/12, R is equal to 15. Next, second question. A bill of rupees 51,000 was drawn for 6 months, discounted at 12% per annum. Calculate bankers discount, true discount, bankers gain, present worth and amount receivable. The same type of question, you just identify A, T and R. A is 51,000, T is 6 months, R is 12%. You just calculate it. The given information will be 51,000 as amount and T is equal to
6 months ಅಂದರೆ 6/12, rate is equal to 12%. Then the third question, a bill of rupees 20,000 was drawn for 58 days discounted at 12% per annum. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಡೇಸ್ ಕೊಟ್ಟಿದ್ದಾರೆ. ಸೊ ಡೇಸ್ ಇದ್ರೆ ಏನು ಮಾಡ್ಕೋಬೇಕು ನೀವು, ಸೊ ಯು ಶುಡ್ ಡು 58 divided by 365. ಸೊ ಇಲ್ಲಿ ದೇ ಹ್ಯಾವ್ ಗಿವನ್ ಎ ಈಸ್ ಈಕ್ವಲ್ ಟು 20,000, ಟಿ ಈಸ್ ಈಕ್ವಲ್ ಟು 58 divided by 365, ಆರ್ ಈಸ್ ಈಕ್ವಲ್ ಟು 12%. ವಾಟ್ ದೇ ಆರ್ ಆಸ್ಕ್ಡ್, they are asked to calculate bankers discount, true discount, bankers gain. The last one, how much the holder of the bill receives ಅಂತ ಇದೆ. ಸೊ ಇದು ನಥಿಂಗ್ ಬಟ್ ಅಮೌಂಟ್. ಎ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀರಾ, ಅದು ಅಮೌಂಟ್ ಅವೈಲಬಲ್ ಇಸ್ ಈಕ್ವಲ್ ಟು ಬಿಲ್ ವ್ಯಾಲ್ಯೂ ಮೈನಸ್ ಬ್ಯಾಂಕರ್ಸ್ ಡಿಸ್ಕೌಂಟ್. ಸೊ ಅದೇ ಅಮೌಂಟ್ ಅವೈಲಬಲ್ ಅಂತ ಕೇಳೋ ಬದಲು ಹೌ ಮಚ್ ದ ಹೋಲ್ಡರ್ ಆಫ್ ದ ಬಿಲ್ ರಿಸೀವ್ಸ್, ಎಷ್ಟು ಅವನಿಗೆ ಸಿಗುತ್ತೆ ಅಂತ, ಸರಿನಾ. ಸೊ ಅದನ್ನು ಇದೇ ಫಾರ್ಮುಲಾ ನೀವು ಹಾಕಿ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಹೋಲ್ಡರ್ ಆಫ್ ದ ಬಿಲ್ ರಿಸೀವ್ಸ್ ಅಂದರೂ ಒಂದೇ, ಅಮೌಂಟ್ ಅವೈಲಬಲ್ ಅಂದರೂ ಕೂಡ ಒಂದೇ. ನೆಕ್ಸ್ಟ್ ಕ್ವಶನ್, ಫೈಂಡ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ rupees 18,000 to be received after 4 years at the rate of 14% per annum ಅಂತ ಇದೆ. ಸೊ ಏನು ಕೇಳಿದ್ದಾರೆ ಇಲ್ಲಿ, ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಅಂತಂದರೆ ನಥಿಂಗ್ ಬಟ್ ಪ್ರೆಸೆಂಟ್ ವರ್ತ್. ಪ್ರೆಸೆಂಟ್ ವರ್ತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರೆಸೆಂಟ್ ವರ್ತ್ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಏನು, ಪ್ರೆಸೆಂಟ್ ವರ್ತ್ ಇಸ್ ಈಕ್ವಲ್ ಟು 100A ಡಿವೈಡೆಡ್ ಬೈ 100 ಪ್ಲಸ್ ಟಿ ಆರ್ ಇದೆ, ಸರಿನಾ. ಸೊ ಎ ಅಂತಂದರೆ ಎಷ್ಟು ಇಲ್ಲಿ, 18,000, ಟಿ ಅಂತಂದರೆ ಎಷ್ಟು 4, ಆರ್ ಅಂತಂದರೆ ಎಷ್ಟು 14. ಬಟ್ ಟಿ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಟಿ ದಟ್ ಈಸ್ 4 years. 4 years ಇಂದ ಡಿವೈಡೆಡ್ ಬೈ ಏನಾದ್ರು ಮಾಡ್ಕೋಬೇಕಾ, ಸೊ ನಥಿಂಗ್ ಯು ಶುಡ್ ಡು. ಸೊ ಏನು ಹೇಗೆ ಬರುತ್ತೆ ಅದು ಫಾರ್ಮುಲಾ, ಹೇಗೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ. ಸೊ 100 ಇಂಟು 18,000 ಡಿವೈಡೆಡ್ ಬೈ 100 ಪ್ಲಸ್ ಟಿ ಎಷ್ಟಿದೆ 4 years ಇಂಟು ರೇಟು 14%. ಇಷ್ಟೇ, ಯು ಜಸ್ಟ್ ಕ್ಯಾಲ್ಕುಲೇಟ್ ಇಟ್, ಯು ವಿಲ್ ಗೆಟ್ ದಿ ಪ್ರೆಸೆಂಟ್ ವರ್ತ್. So given that A is equal to 18,000, T is equal to 4 years, R is equal to 14%. You will get the present value. Next, find the present worth of a bill of rupees 26,500 due after 6 months at 12% per annum ಅಂತ ಇದೆ. ಸೊ ಹಾಗಿದ್ರೆ ಗಿವನ್ ಇನ್ಫಾರ್ಮೇಷನ್ ಏನು, A is equal to 26,500, T is equal to 6 months ಅಂದರೆ 6 divided by 12, R is equal to 12%. So you just apply the formula of present worth, you will get the present worth of the bill based on the given information. Next question, find the bankers discount and true discount. ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದಿಲ್ಲಿ, BD and TD on rupees 800 due after 4 months discounted at 6% per annum ಅಂತ ಇದೆ. ಸೊ ನಮಗೆ 3 ಇನ್ಫಾರ್ಮೇಷನ್ ಬೇಕು, A, T, R. A is here 800, T is 4 months, R is 6%. You just apply the formula of bankers discount and true discount, you will get the required information. So the given information is A is equal to 800, T is equal to 4 months andre 4/12, R is equal to 6. Next question, find the present worth and bankers gain. See, in this question they are asking you to calculate present worth and bankers gain of a bill of rupees 53,000 due after 146 days at 12% per annum. See, they are given in the form of days. Days ಕೊಟ್ಟಿದಾಗ ಏನು ಮಾಡ್ಕೋಬೇಕು, 146 divided by 365 ಮಾಡ್ಕೋತೀರಿ. ಸೊ ರೇಟ್ ಎಷ್ಟು ಹೇಳಿದ್ದಾರೆ, 12% ಹೇಳಿದ್ದಾರೆ. ಸೊ ಅಮೌಂಟ್ ಆಫ್ ದಿ ಬಿಲ್ ಎಷ್ಟು, 53,000. The given information is A is equal to 53,000. So ನೋಡ್ಕೊಳ್ಳಿ, A is 53,000. A is equal to 53,000. Next, T is equal to 146 divided by 365. R is equal to 12% ಕೊಟ್ಟಿದ್ದಾರೆ. You just calculate ಮಾಡ್ತಾ ಬನ್ನಿ. But in this question ಅವ್ರು ನಿಮಗೆ PW ಹೇಳಿದ್ದಾರೆ, ದಟ್ ಈಸ್ ಪ್ರೆಸೆಂಟ್ ವರ್ತ್ ಹೇಳಿದ್ದಾರೆ, ಡೈರೆಕ್ಟ್ ಫಾರ್ಮುಲಾ ಹಾಕ್ತೀರಾ ಬರುತ್ತೆ. ಸೊ ಅದೇ ಥರ ಬ್ಯಾಂಕರ್ಸ್ ಗೈನ್ ಇಸ್ ಈಕ್ವಲ್ ಟು BD ಮೈನಸ್ TD. ಸೊ ಇಲ್ಲಿ BD ಮತ್ತು TD ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದಾರಾ, ಕೇಳಿಲ್ಲ. ಬಟ್ ಬ್ಯಾಂಕರ್ಸ್ ಗೈನ್ ಹೇಳಿರೋದ್ರಿಂದ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಬ್ಯಾಂಕರ್ಸ್ ಡಿಸ್ಕೌಂಟ್ ಆ್ಯಂಡ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ಟ್ರೂ ಡಿಸ್ಕೌಂಟ್. ಅಥವಾ ಡೈರೆಕ್ಟಾಗಿ ಇಲ್ಲಿ ಫಾರ್ಮುಲಾ ಬರ್ಕೊಂಡಾದರೂ ಕ್ಯಾಲ್ಕುಲೇಟ್ ಮಾಡಬೇಕು, ಅಥವಾ ಸಪ್ರೇಟಾಗಾದರೂ ಕ್ಯಾಲ್ಕುಲೇಟ್ ಮಾಡಿ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು, ಸರಿನಾ.
ಸೊ ಅದನ್ನು ಮಾಡಿ. ಫಸ್ಟ್ ಯು ಕ್ಯಾಲ್ಕುಲೇಟ್ ದಿ ಬ್ಯಾಂಕರ್ಸ್ ಡಿಸ್ಕೌಂಟ್, ದೆನ್ ಯು ಕ್ಯಾಲ್ಕುಲೇಟ್ ದಿ ಟ್ರೂ ಡಿಸ್ಕೌಂಟ್. ಬಂದಿರೋದ್ರಲ್ಲಿ ಬಿ ಡಿಯಿಂದ ಟಿ ಡಿನ ಮೈನಸ್ ಮಾಡಿ, ಯು ವಿಲ್ ಗೆಟ್ ದಿ ಬ್ಯಾಂಕರ್ಸ್ ಗೇನ್. ಸೊ ದಿಸ್ ಒನ್ ಈಸ್ ರಾಂಗ್, ಇಲ್ಲಿ ಇದು ತಪ್ಪಾಗಿದೆ, ಇದನ್ನು ಬರ್ಕೋಬೇಡಿ, ಯು ಜಸ್ಟ್ ನೀವು ಅಪ್ಲೈ ಮಾಡಿ ಅದನ್ನು. ನೆಕ್ಸ್ಟ್ ದ ಲಾಸ್ಟ್ ಕ್ವಶನ್. ಎ ಬಿಲ್ ಡ್ರಾನ್ ಫಾರ್ rupees 17,000 payable after 3 months discounted at 8% per annum. Find the present worth of the bill, bankers discount, true discount, amount available and bankers gain. You on yourself do it. You find out the A and T and R. A is 17,000, T is 3 months, R is 8%. You calculate all these by applying the formulas which I have given. So ಏನೇನು ಫಾರ್ಮುಲಾಸ್ ನಾನು ನಿಮಗೆ ಕೊಟ್ಟಿದ್ದೀನಿ, ಬೇಸ್ಡ್ ಆನ್ ದಟ್ ನೀವು ಇಷ್ಟು ಲೆಕ್ಕಗಳನ್ನು ಸಾಲ್ವ್ ಮಾಡಿ, ಸರಿನಾ? So you practice it by solving all these questions by referring to the solutions which I have did. If you have any queries, post it in the WhatsApp group or leave your query in the comment section below, and you post your answers in the WhatsApp group which we have created for this purpose. Thank you.